ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋಗಿದೆಯಮ್ಮ. ಯಾಕೋ ಹೀಗೆ ಹೇಳ್ತಿದ್ಯಾ? ನಾನು ಅಂಥದ್ದೇನು ಮಾಡಿದೆ? ಮತ್ತಿನ್ನೇನಮ್ಮ, ಚಂದನ್ ಅವರು ಈ ಮನೇಲಿರೋದು ಬೇಡ, ಅವ್ರ ಈ ಮನೆಗೆ ಬೇರೆ ಏನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅಂತ ಅವ್ರ ಮೇಲೆ ಅನುಮಾನ ಪಟ್ಟು ನೀನೇ ಅವ್ರನ್ನೇ ಮನೆಯಿಂದ ಆಚೆ ಕಳಿಸ್ದೆ. ಈಗ ನೋಡಿದ್ರೆ ಅವ್ರು ತುಂಬ ಒಳ್ಳೆಯವರು ಅನ್ನೋ ಹಾಗೆ ಪ್ರೀತಿ ತೋರಿಸ್ತಾ ಇದೆಯಾ, ಕಾಳಜಿ ತೋರಿಸ್ತಿದ್ಯಾ. ಇದನ್ನೆಲ್ಲ ನೋಡ್ತಿದ್ರೆ ನಿನಗೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಜೀವನದಲ್ಲಿ ಎಡವಿದ್ರೆ ಅಲ್ವಾ ವಿಶ್ವ ಸರಿಯಾಗಿ ನಡೆಯೋದನ್ನು ಕಲಿಯೋದು. ಹಾಗೆ ಇಷ್ಟು ದಿನ ಅವಳ ಬಗ್ಗೆ ತಪ್ಪು ತಿಳ್ಕೊಂಡು ಅವಳ ಮೇಲೆ ಅನುಮಾನ ಪಟ್ಬಿಟ್ಟೆ. ಅವಳು ಇಲ್ಲಿಂದ ಹೋದ್ಮೇಲೆ ಅವಳು ಏನು ಅಂತ ನನಗೆ ಅರ್ಥ ಆಗಿದ್ದು ವಿಶ್ವ. ಅದಕ್ಕೆ ಅವಳಿರೋ ಜಾಗಕ್ಕೆ ಹೋಗಿ ಕ್ಷಮೆ ಕೇಳಿ ಅವಳನ್ನು ವಾಪಸ್ ಕರ್ಕೊಂಬಂದೆ. ಸರಿ, ಕರ್ಕೊಂಡೇನೋ ಬಂದೆ, ಆದರೆ ಇಷ್ಟೊಂದು ಪ್ರೀತಿ ಯಾಕೆ ತೋರಿಸ್ತಿದೆ? ಯಾಕೆಂದ್ರೆ ಅವಳು ಈ ಮನೆ ಮಗಳು ಕಣೋ. ಏನಮ್ಮ ಹೇಳ್ತಾ ಇದ್ಯಾ? ಅಂದ್ರೆ ಈ ಮನೆ ಮಗಳ ಥರ ಅಂತ ಹೇಳ್ತಾ ಇದ್ದೀನಿ. ಅವಳು ಬೇಜಾರು ಮಾಡ್ಕೊಂಡು ಎಲ್ಲಾದರೂ ಹೋಗ್ಬಿಡ್ಲಿ ಅಂತ ಬಿಟ್ಬಿಟ್ಟಿದ್ರೆ ಜೀವನದಲ್ಲಿ ನಾನು ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಕಣೋ. ಅವಳ ಮನಸ್ಸಲ್ಲಿ ಏನಿದೆ, ಯಾಕೆ ಹೀಗೆ ಒಂಟಿಯಾಗಿ ಜೀವನ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡ್ಮೇಲೇ ನನ್ನ ಮನ್ಸಿಗೆ ಸಮಾಧಾನ ಆಗಿತ್ತು. ಇಲ್ಲದೆ ಹೋಗಿದ್ದಿದ್ರೆ ಅವಳ ಬಗ್ಗೆ ಏನೂ ನನಗೆ ತಿಳ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಒಂದು ರೀತಿಲಿ ಅವಳು ಈ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಬಂದಿದ್ದೇ ಒಳ್ಳೇದಾಯಿತು. ನಮಗೂ ಅವಳಿಗೂ ಇರೋ ಸಂಬಂಧ ಎಂಥದ್ದು ಅಂತ ನನಗಾಗಲೇ ಗೊತ್ತಾಗಿತ್ತು. ಸಂಬಂಧನ? ಏನು ಹೇಳ್ತಿದ್ಯಮ್ಮ? ಸಂಬಂಧ ಅಂದರೆ ರಕ್ತ ಹಂಚ್ಕೊಂಡೇ ಹುಟ್ಟಬೇಕು ಅಂತ ಏನೂ ಇಲ್ವಲ್ಲ. ಈ ಭೂಮಿ ಮೇಲೆ ಹುಟ್ಟಿರೋರು ಎಲ್ರೂ ಒಂದಲ್ಲ ಒಂದು ರೀತಿಲಿ ಸಂಬಂಧಿಕರಾಗಿ ಇರ್ತಾರಲ್ವಾ. ನಾನು ನಿಮ್ಮಪ್ಪ ಚಂದನಾಗೆ ಮಗಳ ಸ್ಥಾನ ಕೊಟ್ಟಿದ್ದೀವಿ. ತನು ಪ್ರಾಣ ಸ್ನೇಹಿತೆ ಅಕ್ಕ ಅನ್ನೋ ಸ್ಥಾನ ಕೊಟ್ಟಿದ್ದಾಳೆ. ಜೊತೆಗೆ ನೀನು ಅವಳಿಗೆ ಗೆಳತಿ ಸ್ಥಾನ ಕೊಟ್ಟಿದ್ದೀಯಾ. ಏನಮ್ಮ ಹೇಳ್ತಿದ್ಯಾ? ಹೇಯ್, ನನಗೆ ಗೊತ್ತಿಲ್ಲ ಅನ್ಕೋಬೇಡ ಕಣೋ. ನಾನು ನಿನ್ನ ತಾಯಿ. ಮಗನ ಮನಸ್ಸಲ್ಲಿ ಏನಿರುತ್ತೆ ಅಂತ ಈ ತಾಯಿ ಗೊತ್ತಾಗಲ್ವಾ? ಅವಳು ಚಂದನ ಅಲ್ಲ, ನೀನು ಪ್ರೀತಿಸಿರೋ ಹುಡುಗಿ ಜಾನು ಅಂತ ನನಗೆ ಗೊತ್ತು ಕಣೋ. लक्ष्मी निवासा लक्ष्मी